ಹಾಯ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಾಸ್ನಲ್ಲಿ ಗಂಗಾ ನದಿಯ ಮೇಲೆ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಎಸ್ ಡಿ ಆಗಲಿ, ಎಫ್ ಡಿ ಎ, ವಿಒ, KS, IAS ಎಲ್ಲಾ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಂಗಾ ನದಿಯ ಮೇಲೆ ಅನೇಕ ಪ್ರಶ್ನೆಗಳಾಗಿವೆ. ಯಾವ ತರ ಗಂಗಾ ನದಿಯ ಮೇಲೆ ಪ್ರಶ್ನೆಗಳು ಇಲ್ಲಿವರೆಗೆ ಕೇಳಾರಂತ ಒಂದೊಂದ ನೋಡ್ಕೊತ ಹೋಗೋಣ. ಈಗಾಗಲೇ ಸಿಂಧು ನದಿಯ ಬಗ್ಗೆ ಒಂದು ವಿಡಿಯೋ ಮಾಡಿದೀವಿ, ಹೋಗಿ ನೋಡಿಕೊಳ್ಳಿ ನಮ್ಮ ಚಾನೆಲ್ ನಲ್ಲಿ. ಹೌದಾ? ಇವತ್ತಿನ ಈ ವಿಡಿಯೋ ಕ್ಲಾಸ್ ನಲ್ಲಿ ಯಾವ್ದಪ್ಪ ಅಂದ್ರ ಗಂಗಾ ನದಿಯ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಅದಕ್ಕೂ ಮುಂಚೆ ಗಂಗಾ ನದಿಯ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತ ವಿವರಣೆ. ಹೌದಾ? ಗಂಗಾ ನದಿ ರೀ, ಇದು ಭಾರತದ ರಾಷ್ಟ್ರೀಯ ನದಿಯಾಗಿದೆ ಮತ್ತು ಇದು ಭಾರತದ ಅತಿ ಉದ್ದವಾದ ನದಿ ಮತ್ತು ಪವಿತ್ರ ನದಿ ಎಂದು ಕರೆಸಿಕೊಳ್ಳುತ್ತದೆ. ಇನ್ನ ಗಂಗಾ ನದಿ ಎಲ್ಲಿ ಉಗಮವಾಗ್ತದಪ್ಪ ಅಂದ್ರ ಹಿಮಾಲಯದ ಗಂಗೋತ್ರಿ ಹಿಮನದಿಯಲ್ಲಿ ಹುಟ್ಟಿ ಭಾಗೀರಥಿ ಮತ್ತು ಅಲಕನಂದ ನದಿಗಳ ಸಂಗಮದಿಂದ ರೂಪುಗೊಂಡು ಸುಮಾರು ಭಾರತದಲ್ಲಿ 2507 ಕಿಲೋಮೀಟರ್ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ತಲುಪ್ತದೆ. ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್, ಗಂಗಾ ನದಿಯು ಹರಿಯುವ ರಾಜ್ಯಗಳು, ಅನುಕ್ರಮವಾಗಿ ಹರಿಯುವ ರಾಜ್ಯಗಳ ಮೇಲೆ ಪ್ರಶ್ನೆ ಕೇಳ್ತಾರ. ಗಂಗಾ ನದಿಯು ಹರಿಯುವ ರಾಜ್ಯಗಳು ಯಾವ್ಯಾವಪ್ಪ ಅಂದ್ರೆ ನಿಮಗೆ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ, ಹೌದಾ, ಪಶ್ಚಿಮ ಬಂಗಾಳ. ಇನ್ನ ಗಂಗಾ ನದಿಯ ಇರ್ತಕ್ಕಂತ ಉಪನದಿಗಳ ಮೇಲೆ ಕೂಡ ಪ್ರಶ್ನೆ ಕೇಳ್ತಾರ. ಗಂಗಾ ನದಿಯ ಉಪನದಿಗಳು ಯಾವಪ್ಪ ಅಂದ್ರೆ ಯಮುನಾ, ಸೋನಾ, ಗಾಗರ, ಗಂಡಕ, ಹೌದಾ, ಮಹಾನಂದ, ಕೋಶಿ, ಮಹಾಕಾಳಿ, ರಾಮಗಂಗಾ, ಇವೆಲ್ಲ ಏನು ಗಂಗಾ ನದಿಯ ಉಪನದಿಗಳು. ಈಗ ಒಂದೊಂದ ಗಂಗಾ ನದಿಯ ಮೇಲೆ ಇರ್ತಕ್ಕಂತ ಒಂದೊಂದು ಪ್ರಶ್ನೆಗಳನ್ನ ನೋಡ್ಕೋತಾ ಹೋಗೋಣ. ಫಸ್ಟ್ ಪ್ರಶ್ನೆ ನೋಡ್ರಿ, ಯಾವ ರೀತಿ ಕೇಳ್ಯಾರಪ್ಪ ಗಂಗಾ ನದಿಯ ಮೇಲೆ. ಅಲಕನಂದ ಮತ್ತು ಭಾಗೀರಥಿ ನದಿಗಳು ಎಲ್ಲಿ ಸಂಧಿಸುತ್ತವೆ? ಜೈಲರ್ 2011. ಆಪ್ಷನ್ ಎ ರುದ್ರಪ್ರಯಾಗ, ಆಪ್ಷನ್ ಬಿ ಕರ್ಣಪ್ರಯಾಗ, ಆಪ್ಷನ್ ಸಿ ದೇವಪ್ರಯಾಗ, ಆಪ್ಷನ್ ಡಿ ಅಲಹಾಬಾದ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ದೇವಪ್ರಯಾಗ. ಎರಡನೇ ಪ್ರಶ್ನೆ ನೋಡ್ರಿ, ಗಂಗಾ ನದಿಯು ಪಶ್ಚಿಮ ಹಿಮಾಲಯದಿಂದ ಬಂಗಾಳ ಕೊಲ್ಲಿಗೆ ಹರಿಯುವಾಗ ಈ ಕೆಳಗೆ ಕೊಟ್ಟ ಯಾವ ಸ್ಥಳಗಳನ್ನು ಸರಿಯಾದ ಕ್ರಮದಲ್ಲಿ ಹಾದು ಹೋಗುತ್ತದೆ? ಅಂದ್ರೆ ಹಾದು ಹೋಗುತ್ತದೆ ಯಾವ ರಾಜ್ಯದ ಮೇಲೆ ಅಂತ. ಸಾರಿ, ಗಂಗಾ ನದಿಯು ಪಶ್ಚಿಮ ಹಿಮಾಲಯದಿಂದ ಬಂಗಾಳ ಕೊಲ್ಲಿಗೆ ಹರಿಯುವಾಗ ಈ ಕೆಳಗೆ ಕೊಟ್ಟ ಯಾವ ಸ್ಥಳಗಳನ್ನು ಸರಿಯಾದ ಕ್ರಮದಲ್ಲಿ ಹಾದು ಹೋಗುತ್ತದೆ? KPSC ಗ್ರೂಪ್ ಸಿ 2015ರಲ್ಲಿ ಈ ಪ್ರಶ್ನೆ ಆಗೈತ್ರಿ. ಆಪ್ಷನ್ ಎ ಹರಿದ್ವಾರ, ವಾರಣಾಸಿ, ಅಲಹಾಬಾದ, ಬಹರಂಪುರ. ಆಪ್ಷನ್ ಬಿ ಹರಿದ್ವಾರ, ಬಹರಂಪುರ, ಅಲಹಾಬಾದ್, ವಾರಣಾಸಿ. ಆಪ್ಷನ್ ಸಿ ಹರಿದ್ವಾರ, ಅಲಹಾಬಾದ್, ವಾರಣಾಸಿ, ಬಹರಂಪುರ. ಆಪ್ಷನ್ ಡಿ ಹರಿದ್ವಾರ, ಅಲಹಾಬಾದ್, ಬಹರಂಪುರ್, ವಾರಣಾಸಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ಹರಿದ್ವಾರ, ಅಲಹಾಬಾದ್, ವಾರಣಾಸಿ, ಬಹರಂಪುರ್ ಮೂಲಕ ಗಂಗಾ ನದಿ ಹರಿದೋಗ್ತದ್ರಿ. ಹೌದಾ? ಮೂರನೇ ಪ್ರಶ್ನೆ ನೋಡ್ರಿ, ದೋಲಾ ಸಾದಿಯಾ ಸೇತುವೆಯು ಈ ಕೆಳಗಿನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಹೌದಾ? ದೋಲಾ ಸಾದಿಯಾ ಸೇತುವೆಯು ಈ ಕೆಳಗಿನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಆಪ್ಷನ್ ಎ ಲೋಹಿತ್, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಸಟ್ಲೇಜ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಲೋಹಿತ್ ನದಿಯ ಮೇಲೆ. ಹೌದಾ? ನಾಲ್ಕನೇ ಪ್ರಶ್ನೆ ನೋಡ್ರಿ, ಯಾವ ರೀತಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ KPSC ಗ್ರೂಪ್ ಸಿ 2017ರಲ್ಲಿ ಕೇಳ್ಯಾರಿ. ಫಸ್ಟ್ ಹೇಳಿಕೆ ನೋಡ್ರಿ, ಗಂಗಾ ನದಿಯು ಗಂಗೋತ್ರಿಯಿಂದ ಉಗಮವಾಗುತ್ತದೆ. ಎರಡನೇ ಹೇಳಿಕೆ, ಗಂಗೆಯ ಉಪನದಿಯಾದ ಅಲಕನಂದ ದೇವಪ್ರಯಾಗದಲ್ಲಿ ಗಂಗೆಯನ್ನು ಸೇರುತ್ತದೆ. ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಆರಿಸಿರಿ. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ 1 ಮತ್ತು 2. ಗಂಗಾ ನದಿಯು ಗಂಗೋತ್ರಿಯಿಂದ ಉಗಮವಾಗುತ್ತದೆ. ಗಂಗೆಯನ್ನು ಉಪನದಿಯಾದ ಅಲಕನಂದವು ಪ್ರಯಾಗದಲ್ಲಿ ಗಂಗೆಯನ್ನು ಸೇರುತ್ತದೆ. ಹೌದಾ? ಎರಡು ಕೂಡ ಸರಿಯಾಗಿವೆ. ಐದನೇ ಪ್ರಶ್ನೆ ನೋಡ್ರಿ, ಪ್ರಯಾಗರಾಜನ ಕೆಳಭಾಗದಲ್ಲಿ ಗಂಗಾ ನದಿಯನ್ನು ಸೇರುವ ಹಿಮಾಲಯದ ನದಿಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಅನುಕ್ರಮವಾಗಿ ಬರೆಯಿರಿ. ಪಶ್ಚಿಮದಿಂದ ಪೂರ್ವಕ್ಕೆ ಅನುಕ್ರಮವಾಗಿ ಬರೆಯಿರಿ. ಆಪ್ಷನ್ ಎ ಘಾಗ್ರಾ, ಗೋಮತಿ, ಗಂಡಕ, ಕೋಶಿ. ಆಪ್ಷನ್ ಬಿ ಗೋಮತಿ, ಘಾಗ್ರಾ, ಗಂಡಕ, ಕೋಶಿ. ಆಪ್ಷನ್ ಸಿ ಘಾಗ್ರಾ, ಗೋಮತಿ, ಕೋಶಿ, ಗಂಡಕ. ಆಪ್ಷನ್ ಡಿ ಗೋಮತಿ, ಘಾಗ್ರಾ,
ಕೋಶಿ ಗಂಡಕ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಗೋಮತಿ, ಘಾಗ್ರಾ, ಗಂಡಕ, ಕೋಶಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇವು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವ ಗಂಗಾ ನದಿಯ ಉಪನದಿಗಳು. ಹೌದಾ? ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿರುವುದಿಲ್ಲ? KPSC NHK 2024 ರೀಸೆಂಟ್ ಒಳಗೆ ಕೇಳ್ಯಾರಿ. ಹೇಳಿಕೆಗಳನ್ನ ನೋಡ್ರಿ, ಯಾವ್ದು ಸರಿಯಾಗಿಲ್ಲ ಅಂತ ಕೇಳ್ಯಾರ. ಒಂದನೇದು ಕೆನ್ ನದಿ ಯಮುನಾ ನದಿಯ ಎಡದಂಡಿ ಉಪನದಿ. ರಾಮಗಂಗಾ ನದಿ ಗಂಗಾ ನದಿಯ ಎಡದಂಡಿ ಉಪನದಿ. ಸೋನ್ ನದಿ ಗಂಗಾ ನದಿಯ ಬಲದಂಡೆ ಉಪನದಿ. ಕೋಶಿ ನದಿ ಗಂಗಾ ನದಿಯ ಎಡದಂಡಿ ಉಪನದಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 1, 2 ಮಾತ್ರ, ಆಪ್ಷನ್ ಸಿ ಮೇಲಿನ ಎಲ್ಲವೂ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಯಾವ್ದು ಸರಿಯಾಗಿ ಹೊಂದಿಕೆ ಆಗಿಲ್ಲಪ್ಪ ಅಂದ್ರ ಆಪ್ಷನ್ ಎ 1 ಮಾತ್ರ ಏನಪ್ಪಾ ಅಂದ್ರೆ ಸರಿಯಾಗಿ ಹೊಂದಿಕೆ ಆಗಲ್ಲ. ಕೆನ್ ನದಿ ಯಮುನಾ ದಂಡೆಯ ಎಡದಂಡಿ ಉಪನದಿ ಅಲ್ಲ, ಅದು ಕೂಡ ಬಲದಂಡೆ ಬರ್ತಕ್ಕಂಥದ್ದು. 7ನೇ ಪ್ರಶ್ನೆ ನೋಡ್ರಿ. ಕೆಳಗಿನಗಳಲ್ಲಿ ಯಾವುದು ಗಂಗಾ ನದಿಯ ದಕ್ಷಿಣದ ಉಪನದಿ ಅಲ್ಲ? ಕೆಳಗಿನಗಳಲ್ಲಿ ಯಾವುದು ಗಂಗಾ ನದಿಯ ದಕ್ಷಿಣದ ಉಪನದಿ ಅಲ್ಲ? FDA 2023. ಆಪ್ಷನ್ ಎ ಸೋನ್, ಆಪ್ಷನ್ ಬಿ ಘಾಗ್ರಾ, ಆಪ್ಷನ್ ಸಿ ಕೇನ್, ಆಪ್ಷನ್ ಡಿ ದಾಮೋದರ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಬಿ ಘಾಗ್ರಾ, ಅದು ದಕ್ಷಿಣದ ಉಪನದಿ ಅಲ್ರಿ. ಹೌದಾ? 8ನೇ ಪ್ರಶ್ನೆ ನೋಡ್ರಿ. ಯಮುನಾ ನದಿಯ ಉಗಮಕ್ಕೆ ಕಾರಣವಾದ ಹಿಮ ನದಿ ಯಾವುದು? ಯಮುನಾ ನದಿಯ ಉಗಮಕ್ಕೆ ಕಾರಣವಾದ ಹಿಮ ನದಿ ಯಾವುದು? ಪ್ರಶ್ನೆ ಕೇಳ್ಯಾರಿ. ಆಪ್ಷನ್ ಎ ಗಂಗೋತ್ರಿ, ಆಪ್ಷನ್ ಬಿ ಯಮುನೋತ್ರಿ, ಆಪ್ಷನ್ ಸಿ ಫೀರ್ ಪಂಜಾಲ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಹೌದಾ? ಯಾವ್ದು ಕಾರಣ್ರಿ? ಆಪ್ಷನ್ ಎ ಗಂಗೋತ್ರಿ ಕಾರಣ್ರಿ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ರಿ. ಕೆಳಗಿನಗಳಲ್ಲಿ ಯಾವುದು ಗಂಗಾ ನದಿಯ ದಕ್ಷಿಣದ ಉಪನದಿ ಅಲ್ಲ? ಮತ್ತದೇ ಪ್ರಶ್ನೆ FDA 2023 ಒಳ್ಳೆ ರಿಪೀಟ್ ಆಗೈತ್ರಿ. ಆಪ್ಷನ್ ಎ ಸೋನ, ಆಪ್ಷನ್ ಬಿ ಘಾಗ್ರಾ, ಆಪ್ಷನ್ ಸಿ ಕೇನ್, ಆಪ್ಷನ್ ಡಿ ದಾಮೋದರ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಬಿ ಘಾಗ್ರಾ ನದಿ. ಇನ್ನ 10ನೇ ಪ್ರಶ್ನೆ ನೋಡ್ರಿ. ಸಿಂಧೂ ನದಿಯ ಕೆಳಗಿನ ಉಪನದಿಗಳನ್ನು ಪರಿಗಣಿಸಿ. ಸಿಂಧೂ ನದಿಯ ಕೆಳಗಿನ ಉಪನದಿಗಳನ್ನು ಪರಿಗಣಿಸಿ. FDA 2024 ಆಗೈತ್ರಿ. 1ನೇದು ಗಿಲ್ಗಿಟ್, 2ನೇದು ಖುರ್ರಂ, 3ನೇದು ಟೋಜ್, 4ನೇದು ಡ್ರಾಸ್, 5ನೇದು ಹುಂಜಾ. ಮೇಲಿನ ಯಾವ ಸಿಂಧೂ ನದಿಯ ಉಪನದಿಗಳು ಅಟಾಕ್ನಿಂದ ಕೆಳ ಪ್ರದೇಶದಲ್ಲಿ ಸೇರುತ್ತವೆ? ಆಪ್ಷನ್ ಎ 1, 3 ಮತ್ತು 5 ಮಾತ್ರ, ಆಪ್ಷನ್ ಬಿ 1 ಮತ್ತು 5 ಮಾತ್ರ, ಆಪ್ಷನ್ ಸಿ 2 ಮತ್ತು 3 ಮಾತ್ರ, ಆಪ್ಷನ್ ಡಿ 2, 3 ಮತ್ತು 4. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ 2 ಮತ್ತು 3 ಮಾತ್ರ. ಯಾವ್ದ್ರಿ 2? ಖುರ್ರಂ ಮತ್ತು ಟೋಜ್. ಹೌದಾ? ಇನ್ನ 11ನೇ ಪ್ರಶ್ನೆ ನೋಡ್ರಿ. ಬಾನ್ಸಾಗರ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಬಾನ್ಸಾಗರ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? PSI 2020ನೇ ಕ್ವಶನ್ ಪೇಪರ್ ಅಲ್ಲಿ ಆಗೈತಿ. ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಸೋನ್, ಆಪ್ಷನ್ ಡಿ ಶರಾವತಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ಸೋನ್. 12ನೇ ಪ್ರಶ್ನೆ ನೋಡ್ರಿ. ಕೆಳಗಿನಗಳಲ್ಲಿ ಯಾವುದು ಗಂಗಾ ನದಿಯ ದಕ್ಷಿಣದ ಉಪನದಿ ಅಲ್ಲ? ಸೊ ಅದೇ ಹೊಳ್ಳಿ ರಿಪೀಟ್ ಆಗೈತ್ರಿ. ಸೋನ, ಘಾಗ್ರಾ, ಕೇನ, ದಾಮೋದರ್. ರೈಟ್ ಆನ್ಸರ್ ಘಾಗ್ರಾ ರೀ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡ್ರಿ. ಯಾವ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ? ಇದು ಹಲವು ಬಾರಿ ಎಲ್ಲಾ ತರದ ಪರೀಕ್ಷೆ ಪೇಪರ್ಗಳಲ್ಲಿ ಆಗೈತ್ರಿ. ಬಂಗಾಳದ ಕಣ್ಣೀರಿನ ನದಿ ಯಾವ್ದಪ್ಪ ಅಂದ್ರ ನೇರವಾಗಿ ಗೊತ್ತಿರೋಂಥದ್ದು ದಾಮೋದರ್ ನದಿ, ನೆನ್ಪಿರ್ಲಿ. ಇನ್ನು ಕೋಶಿ ನದಿ ಬಿಹಾರಿನ ಕಣ್ಣೀರ್ ನದಿ. ಹೌದ್ರಿ? ಕರ್ನಾಟಕದ ಕಣ್ಣೀರ್ ನದಿ ಡೋನಿ, ನೆನ್ಪಿರ್ಲಿ. 14ನೇ ಪ್ರಶ್ನೆ ನೋಡ್ರಿ. ನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. KPSC ಗ್ರೂಪ್ ಸಿ 2015 ಆಗೈತಿ. 1ನೇ ಹೇಳಿಕೆ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಹುಗ್ಲಿ ನದಿ. ಬಿಹಾರದ ಕಣ್ಣೀರ್ ನದಿ ಗಂಡಕ. ಒಡಿಶಾದ ಕಣ್ಣೀರ್ ನದಿ ಬ್ರಾಹ್ಮಿಣಿ. ಆಪ್ಷನ್ ಎ 1 ಮತ್ತು 2 ತಪ್ಪಾದ ಹೇಳಿಕೆಗಳನ್ನು ಗುರುತಿಸಂದರೆ ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 1 ಮಾತ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ ತಪ್ಪಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಮೇಲಿನ ಎಲ್ಲಾ ತಪ್ಪಾಗಿದೆ. ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಯಾವ್ದಪ್ಪ ಅಂದ್ರೆ ದಾಮೋದರ ನದಿ. ಬಿಹಾರಿನ ಕಣ್ಣೀರ್ ನದಿ ಕೋಶಿ.
ಇಲ್ಲೆಲ್ಲ ಬೇರೆ ಕೊಟ್ಟಾರ. ಹೌದಾ? ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ರಿ. ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿನ ಕೆಲವು ನದಿಗಳು ಮಾನ್ಸೂನ್ ಅವಧಿಯಲ್ಲಿ ಪ್ರವಾಹ ಮತ್ತು ಮಣ್ಣಿನ ಸವೆತದಿಂದಾಗಿ ಹೆಚ್ಚಿನ ಹಾನಿಗೆ ಕಾರಣವಾಗುತ್ತದೆ. ಈ ನದಿಗಳಲ್ಲೊಂದು ಬಂಗಾಳದ ದುಃಖ ಎಂದು ಕರೆಯಲಾಗುತ್ತದೆ. ಈ ನದಿಯ ಹೆಸರೇನು? ಆಪ್ಷನ್ ಎ ಆದಿಗಂಗಾ, ಆಪ್ಷನ್ ಬಿ ಹುಗ್ಲಿ, ಆಪ್ಷನ್ ಸಿ ಸುವರ್ಣರೇಖಾ, ಆಪ್ಷನ್ ಡಿ ದಾಮೋದರ. ಡೈರೆಕ್ಟ್ ಆಗಿ ಕೇಳಬಹುದಾಗಿತ್ತು, ಬಂಗಾಳದ ಕಣ್ಣೀರು ನದಿ ಯಾವುದು, ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಯಾವ್ದಪ್ಪ ಅಂದ್ರ ನಿಮ್ಗೆ ಗೊತ್ತಿದೆ ದಾಮೋದರ ನದಿ ಅಂತ. ಸ್ವಲ್ಪ ಓದ್ಲಿ, ಟೈಮ್ ವೇಸ್ಟ್ ಆಲ್ ಅಂತೇಳಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 16ನೇದು. ರೂರ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನದಿ ಜಲಾನಯ ಪ್ರದೇಶ FD 2023. ರೂರ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನದಿ ಜಲಾನಯ ಪ್ರದೇಶ ಯಾವ್ದಂತ ಕೇಳ್ಯಾರಿ. ಆಪ್ಷನ್ ಎ ಹುಗ್ಲಿ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ದಾಮೋದರ, ಆಪ್ಷನ್ ಡಿ ಸುವರ್ಣರೇಖಾ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ದಾಮೋದರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 17ನೇದು. ಡೌನ್ ವಾರ್ಫಿಂಗ್ ನಿಂದಾಗಿ ಪೂರ್ವಕ್ಕೆ ಹರಿಯುವ ಈ ಕೆಳಗಿನ ನದಿಗಳಲ್ಲಿ ಯಾವುದು ಶೀಳು ಕಣಿವೆಯನ್ನು ಹೊಂದಿದೆ? PSI 2021. ಆಪ್ಷನ್ ಎ ದಾಮೋದರ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಸೋನಾ, ಆಪ್ಷನ್ ಡಿ ಯಮುನಾ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ದಾಮೋದರ. 18ನೇ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಕವಲು ನದಿಯಾಗಿದೆ? ಗಂಗಾ ನದಿಯ ಕವಲು ನದಿ ಯಾವುದಾಗಿದೆ? PSI 2020. ಆಪ್ಷನ್ ಎ ಯಮುನಾ, ಆಪ್ಷನ್ ಬಿ ಹುಗ್ಲಿ, ಆಪ್ಷನ್ ಸಿ ಕೋಶಿ, ಆಪ್ಷನ್ ಡಿ ಗಂಡಕ. ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಹುಗ್ಲಿ ಗಂಗಾ ನದಿಯ ಕವಲು ನದಿಯಾಗಿದೆ. 19ನೇ ಪ್ರಶ್ನೆ ನೋಡ್ರಿ. ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದೊಂದಾದ ಹರಿದ್ವಾರವು ಯಾವ ನದಿಯ ದಡದ ಮೇಲಿದೆ? PSI 2014. ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಸಿಂಧು. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಗಂಗಾ. ನೆನ್ಪಿರ್ಲಿ. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡ್ರಿ. 19 ಐತಲ್ಲ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ. ಫರಕ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? PC ಕ್ವಶನ್ ಪೇಪರ್ 2018ರಲ್ಲಿ ಆಗೈತ್ರಿ. ಫರಕ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಗಂಗಾ, ಕಾವೇರಿ, ಗೋದಾವರಿ, ಕೃಷ್ಣ. ಯಾವ್ದ್ರಿ? ಗಂಗಾ ನದಿಗೆ. ನೆಕ್ಸ್ಟ್ 21ನೇ ಪ್ರಶ್ನೆ ನೋಡ್ರಿ. ವಿಷ್ಣು ಪ್ರಯಾಗ ಜಲವಿದ್ಯುತ್ ಶಕ್ತಿ ಪರಿಯೋಜನೆ ಎಲ್ಲಿದೆ? ವಿಷ್ಣು ಪ್ರಯಾಗ ಜಲವಿದ್ಯುತ್ ಶಕ್ತಿ ಪರಿಯೋಜನೆ ಎಲ್ಲಿದೆ? SD 2013 ಒಳಗಾಗೈತಿ. ಹಿಮಾಚಲ ಪ್ರದೇಶ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ಉತ್ತರಾಖಂಡ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಉತ್ತರಾಖಂಡ. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡ್ರಿ. ಪಟ್ಟಿ 1ರಲ್ಲಿ ಜಲವಿದ್ಯುತ್ ಕೇಂದ್ರಗಳೊಂದಿಗೆ ಪಟ್ಟಿ 2ರಲ್ಲಿ ನದಿಗಳನ್ನು FD 2017ರಲ್ಲಿ ಕೇಳ್ಯಾರಿ. ಪಟ್ಟಿ 1 ಏನ್ ಕೊಟ್ಟಾರ? ಜಲವಿದ್ಯುತ್ ಕೇಂದ್ರಗಳು ಕೊಟ್ರಿ. ಪಟ್ಟಿ 2 ನದಿಗಳ ಹೆಸರನ್ನು ಕೊಟ್ಟಾರ. ಹಿರಾಕುಡ, ವಾಲ್ಮೀಕಿ ನಗರ, ಪಿಪ್ರಿ, ಕೋಟ. ಈಚೆ ಕಡೆ ಪಟ್ಟಿ 2 ರಿಹಾಂದ, ಗಂಡಕ, ಚಬಲ, ಮಹಾನದಿ. ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನ ಆರಿಸಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಹಿರಾಕುಡ್ ಮಹಾನದಿ ರೀ. ನೆಕ್ಸ್ಟ್ ವಾಲ್ಮೀಕಿ ನಗರ ಗಂಡಕ ರೀ. ನೆಕ್ಸ್ಟ್ ಪಿಪ್ರಿ ಜಲವಿದ್ಯುತ್ ರಿಹಾಂದ್ ನದಿಗೆ, ಕೋಟ ಜಲವಿದ್ಯುತ್ ಚಂಬಲ್ ನದಿಗೆ. ನೆನ್ಪಿರ್ಲಿ. ಹೌದಾ? 23ನೇ ಪ್ರಶ್ನೆ ನೋಡ್ರಿ. ಗೋವಿಂದ ವಲ್ಲಭ ಪಂತ ಸಾಗರ ಜಲಾಶಯವು ಈ ಯೋಜನೆಯಲ್ಲಿದೆ? ಹೌದಾ? ಗೋವಿಂದ ವಲ್ಲಭ ಪಂತ ಸಾಗರ ಜಲಾಶಯವು ಈ ಯೋಜನೆಯಲ್ಲಿದೆ. ಆಪ್ಷನ್ ಎ ನಂಗಲ್ ಯೋಜನೆ, ಆಪ್ಷನ್ ಬಿ ದಾಮೋದರ ಯೋಜನೆ, ಆಪ್ಷನ್ ಸಿ ರಿಹಾಂದ್ ಯೋಜನೆ, ಆಪ್ಷನ್ ಡಿ ಕೋಶಿ ಯೋಜನೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ರಿಹಾಂದ್ ಯೋಜನೆ. ನೆನ್ಪಿರ್ಲಿ.